ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಆರೋಪ ಕೇಸ್. ಮಾಜಿ ಸಿಎಂ ಕುಮಾರಸ್ವಾಮಿಗೆ ಹೈಕೋರ್ಟ್ನಿಂದ ಬಿಗ್ ರಿಲೀಫ್. ರಾಜ್ಯ ಮಹಿಳಾ ಆಯೋಗ ಕೊಟ್ಟ ನೋಟಿಸ್ಗೆ ತಡೆ. ಹುಬ್ಬಳ್ಳಿಯ ಪ್ರಮುಖ ರಸ್ತೆಗಳಲ್ಲಿ ಅಂತಿಮ ಯಾತ್ರೆ. ಮಂಟೂರು ರಸ್ತೆಯ ವೀರಶೈವ ಲಿಂಗಾಯತ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ. ಆರೋಪಿಯನ್ನ ಗಲ್ಲಿಗೇರಿಸುವಂತೆ ಮುಂದುವರಿದ ಆಗ್ರಹ. ನೇಹಾ ಹತ್ಯೆ ಕೇಸ್ನಲ್ಲಿ ರಾಜಕೀಯ ಜಟಾಪಟಿ. ಲವ್ ಜಿಹಾದ್ ಎಂದು ಕಿಡಿಕಾರಿದ ಬಿಜೆಪಿ, ಇದು ವೈಯಕ್ತಿಕ ಘಟನೆ ಅಂತ ಸರ್ಕಾರದ ಸಮರ್ಥನೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಬಿಜೆಪಿ ನಾಯಕರ ವಾಗ್ದಾಳಿ. ಇಲ್ಲಸಲ್ಲದ ಹೇಳಿಕೆ ಕೊಟ್ಟು ನಮ್ಮ ಮನೆತನಕ್ಕೆ ಅಗೌರವ ತರಬೇಡಿ. ನಿಮ್ಮ ಹೆಸರು ಬರೆದಿಟ್ಟು ನಾನು ನೇಣು ಹಾಕಿಕೊಳ್ಳಬೇಕಾಗತ್ತೆ. ಪ್ರೀತಿ ನಿರಾಕರಿಸಿದ್ದಕ್ಕೆ ಆಕೆ ಕೊಲೆಯಾಗಿದೆ. ಲವ್ ಜಿಹಾದ್ ವಿಚಾರಕ್ಕೆ ಕೊಲೆ ಅಂದ ಗೃಹ ಸಚಿವರ ವಿರುದ್ಧ ನೇಹಾ ತಂದೆ ಕಿಡಿ. ರಾಜ್ಯದಲ್ಲಿ ಕಳೆಗಟ್ಟಿದ ಲೋಕಸಭಾ ಅಖಾಡ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳಿಂದ ಭರ್ಜರಿ ಕ್ಯಾಂಪೇನ್. ಬಿರು ಬಿಸಿಲಲ್ಲೂ ಮುಂದುವರಿದ ಅಬ್ಬರದ ಮತಬೇಟೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.